ಎಲ್ಲರಿಗೂ ನಮಸ್ಕಾರ. ರನಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡಾಕತ್ತೀನಿ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲನ್ನು ನೋಡಿರಿ. ಇದು ಭರತನಾಟ್ಯ ವಿಡಿಯೋ ಆಗಿರ್ತೈತೆ ರೀ. ಇದು ನಮ್ಮ ಅಕ್ಕನ ಮಗಳ ಭರತನಾಟ್ಯದ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಭರತನಾಟ್ಯದ ಐತಿದು. ಪ್ಲೀಸ್ ಲೈಕ್ ಮಾಡಿ. ಇದು ಬಿಜಾಪುರದಾಗಿತ್ತು ಕಂದ್ಗಲ್ ಹನುಮೇದೇವ್ರ ಮಂದಿರ ಒಳಗೆ ಈ ಫಂಕ್ಷನ್ ನಡೆದಿತ್ತು. ನಾವು ಎಲ್ಲರೂ ನಮ್ಮ ಅಕ್ಕಗಳು ಮತ್ತು ಅಕ್ಕನ ಮಗಳ ಫಂಕ್ಷನ್ ಇತ್ತು, ಅದಕ್ಕೆ ಫಂಕ್ಷನ್ಗೆ ಹೋಗಿದ್ದೆವು ನೋಡ್ರಿ. ಬಟ್ ಇಲ್ಲಿ ಭರತನಾಟ್ಯ ನೋಡಬೇಕಂತಂದ್ರೆ ನಮ್ಮ ಅಕ್ಕನ ಮಗಳ ಫಂಕ್ಷನ್ ಇತ್ತು ರೀ. ಇಲ್ಲಿ ಫಂಕ್ಷನ್ಗೆ ನಾವು ಬಂದಿದ್ದೆವು. ಪ್ರತಿಯೊಬ್ಬರು ಹುಡುಗರು ನೋಡ್ರಿ ಅಲ್ಲಿ ಅಷ್ಟು ಚೆನ್ನಾಗಿ ಡ್ರೆಸ್ ತೊಟ್ಟಿದ್ರು ಅವರು ಭರತನಾಟ್ಯದ. ಬಟ್ ಭಾಳ ಚೆನ್ನಾಗಿ ಕಾಣತ್ತಿದ್ರು. ಎಷ್ಟು ಚಂದ ಅಂದ್ರೆ ಅವ್ರನ್ನ ನೋಡಿದ್ರೇ ಒಂಥರ ಅನಿಸ್ಲತ್ತಿತ್ತು, ಅಷ್ಟು ರೋಮಾಂಚನ ಅನಿಸ್ಲತ್ತಿತ್ತು ಮೈಯೆಲ್ಲ. ಅಷ್ಟು ಎಷ್ಟು ಚಂದ ಕಾಣತ್ತಾರೆ. ನನಗೆ ಒಂಥರ ಶಾಕ್ ಆಗಿಬಿಡ್ತು, ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗ್ತಾರಲ್ಲ ಅಂತಂದು ಅನಿಸ್ಬಿಡ್ತು ರೀ. ಅಷ್ಟು ಚಂದ ರೆಡಿಯಾಗಿದ್ರು ಅವರೆಲ್ಲ. ಪ್ರತಿಯೊಬ್ಬರು ನೋಡ್ರಿ ಒಬ್ರಿಗಿಂತ ಒಬ್ಬರು ಚಂದ ಕಾಣತ್ತಿದ್ರು. ಬಟ್ ಭಾಳ ಭರತನಾಟ್ಯ ಭಾಳ ಚೆನ್ನಾಗಿ ಮಾಡಾಕತ್ತಿದ್ರು. ಎಷ್ಟೆಷ್ಟು ನೋಡ್ರಿ 15 ವರ್ಷದ ಮಕ್ಕಳ ಒಳಗಡೆನೇ ಅದಾವೆಲ್ಲನೂ ಮಕ್ಕಳ. ಅವೇನು ಜಾಸ್ತಿ ಏಜ್ ಆಗಿದ್ದು ಮಕ್ಕಳಲ್ಲ, ಬಟ್ 15 ವರ್ಷದ ಮಕ್ಕಳೆಲ್ಲನೂ ಡ್ಯಾನ್ಸ್ ಮಾಡಾಕತ್ತಿದ್ದು. ಬಟ್ ಒಂದೊಂದು 5-5 ವರ್ಷನೂ 4-4 ವರ್ಷನೂ ಮಕ್ಕಳು ಇದ್ದವು ರೀ ಅಲ್ಲಿ. ಅಷ್ಟು ಅಲ್ಲಿ ಹೇಳ್ಬೇಕಂದ್ರೆ ನನಗೆ ಯಪ್ಪ ಅಷ್ಟು ಹುಡುಗರು ಡ್ಯಾನ್ಸ್ ಮಾಡ್ತಾವತ್ತು. ನನ್ನ ಇದೇ ಅಂದರೆ ಫಂಕ್ಷನ್ ಒಳಗೆ ನೋಡಿದ್ರಿ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಭರತನಾಟ್ಯ ಕಲಿತಾವತ್ತಂದ. ನನಗೆ ಗೊತ್ತಿತ್ತು ಭರತನಾಟ್ಯ ಕಲಿತಾರಂತ ಇಷ್ಟ, ಅಂದರೆ ಸ್ವಲ್ಪ ದೊಡ್ಡವರಾದ್ರೆ ಕಲಿತಾರಂತ ಮಾಡಿದ್ನಿ. ಬಟ್ ಭಾಳ ಚೆನ್ನಾಗಿ ಭರತನಾಟ್ಯ ಹೇಳ್ಕೊಟ್ಟಿದ್ರು ಇವರು ಬಿಜಾಪುರದಾಗೆ ಹೇಳ್ಕೊಡ್ತಾರೆ. ಆಲ್ಮೋಸ್ಟ್ ಇವರು 4-5 ಬ್ರ್ಯಾಂಚ್ ಇದಾವತ್ತು ರೀ ಬಿಜಾಪುರ ಒಳಗೆ. ಬಟ್ ಎಲ್ಲ ಮಕ್ಕಳು ಬಂದಿದ್ದು, ಒಂದು 200 ಮಕ್ಕಳು ಬಂದಿದ್ದು ಅನ್ಸತ್ತಿ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡತ್ತಿದ್ದು ರೀ. ಇದು ನಮ್ಮ ಅಕ್ಕನ ಮಗಳ ಡ್ಯಾನ್ಸ್. ಇದು ಆಕಿನೂ ಮಸ್ತ್ ಮಾಡಾಕತ್ತೇಳ್ರಿ. ಬಟ್ ನಾನು ತಿಳ್ಕೊಂಡಿದ್ನಿ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ತಿಳ್ಕೊಂಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ಮಾಡಾಕತ್ತಿದ್ರು. ಬಟ್ ಆಕಿನ ಆ ಭರತನಾಟ್ಯ ಇದ್ರೊಳಗೆ ನೋಡೋದೇ ಅಷ್ಟು ಚೆಂದ ಕಾಣತ್ತಿಲ್ಲ. ಆಕೆ ಭಾಳ ಚೆಂದ ಕಾಣಾಕತ್ತಿದ್ರು. ಪ್ರತಿಯೊಬ್ಬರು ಆಕಿನೇ ಅಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಕಾಣತ್ತಿದ್ರು. ನೋಡ್ಬೋದು ಅವರು ಡ್ಯಾನ್ಸ್. ಅವ್ರೇನು ಜಾಸ್ತಿ ಏಜ್ ಆಗಿಲ್ಲ, ಬರೀ 10 ವರ್ಷನೂ 15 ವರ್ಷದ ಮಕ್ಕಳೇ ಅದಾರ. ಬಟ್ ಅಷ್ಟು ಚೆನ್ನಾಗಿ ಮಾಡತ್ತಿದ್ರು, ಅಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಾರ ಅವ್ರಿಗೆ. ಬಟ್ ಭರತನಾಟ್ಯ ಅನ್ನೋದ್ರಿ ಅಷ್ಟು ಈಜಿ ಅಲ್ಲ, ಭಾಳ ಕಷ್ಟ ಐತಿ. ಬಟ್ ಅಷ್ಟು ಚೆನ್ನಾಗಿ ಮಾಡಾಕತ್ತಿದ್ರು. ಅಷ್ಟು ಕಷ್ಟ ಇದ್ರೂ, ಕಷ್ಟ ಅಂದರೆ ಈಗ ಬೇಸಿಗೆಗಾಲ ಐತಿ, ಎಲ್ಲನೂ ಕಾಸ್ಟ್ಯೂಮ್ಗಳನ್ನ ಮೈ ಮ್ಯಾಗೆ ಇಟ್ಕೊಂಡು ನಾವು ಡ್ಯಾನ್ಸ್ ಮಾಡಬೇಕಲ್ಲ. ಸಣ್ಣ ಮಕ್ಕಳು ಹೆಂಗೆ ದೊಡ್ಡವರಿದ್ರೆ ಹೆಂಗೆ ನಡಿತೈತಿ, ಬಟ್ ಸಣ್ಣ ಮಕ್ಕಳು ಎಲ್ಲನೂ ಉಟ್ಕೋಬೇಕ್ರಲ್ಲ. ಮತ್ತು ಅದು 7-7 ತಾಸು ಮೈ ಮೇಲೆ ಇಟ್ಕೊಂಡು ಅವು ಡ್ಯಾನ್ಸ್ ಮಾಡಬೇಕು. ಮತ್ತು ಮೊದಲೇ ಬೇಸಿಗೆ ಐತಿ, ಸಿಕ್ಕಾಪಟ್ಟೆ ಇರಿಟೇಟ್ ಆದಂಗೆ ಆಗ್ತೈತಿ. ಬಟ್ ಅಂಥದ್ರೊಳಗೂ ಅವು ಡ್ಯಾನ್ಸ್ ಮಾಡಾಕತ್ತಿದ್ರು. ಪ್ರತಿಯೊಬ್ಬರು ನೋಡ್ರಿ ಅಷ್ಟು ಚೆಂದ ಮಾಡಾಕತ್ತಿದ್ರು, ನೋಡಬೇಕು ಅವ್ರು. ಬಟ್ ನನ್ನ ಸಾಂಗ್ ಅಷ್ಟೇ ಹಾಕಿಲ್ಲ, ಕಾಪಿ ರೈಟಿಂಗ್ ಬೀಳ್ತೈತಂದು. ಬಟ್ ಡ್ಯಾನ್ಸ್ ಭಾಳ ಅಂದರೆ ಸಾಂಗ್ ನೋಡಿ ಚೆನ್ನಾಗಿದ್ದು, ಮತ್ತು ಡ್ಯಾನ್ಸ್ ಒಟ್ಟು ಚೆನ್ನಾಗಿ ಮಾಡತ್ತಿದ್ರು. ಪ್ರತಿಯೊಬ್ಬರೂ ಮಕ್ಕಳ ಡ್ಯಾನ್ಸ್ ಚೆನ್ನಾಗಿ ಮಾಡತ್ತಿದ್ರು. ನೋಡ್ತಾ ಇರ್ಬೋದು ನೀವು ಡ್ಯಾನ್ಸ್ ಯಾವ ಥರ ಮಾಡಾಕತ್ತಾರತ್ತಂದು. ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಯಾವ್ಯಾವ ನಿಮ್ಮ ಮಕ್ಕಳಿಗೆ ಕೇಳಿರಿ, ನಿಮಗೆ ಡ್ಯಾನ್ಸ್ ಇಷ್ಟನೋ ಮತ್ತು ಏನು ಸಂಗೀತ ಇಷ್ಟನೋ, ಏನಾದರೂ ಮತ್ತೊಂದು ಕಲಿತೀವೋ ಅಂತ ಕೇಳಿರಿ. ಅವಕ್ಕೆ ಯಾವ ಇಷ್ಟ ನೋಡಿರಿ ಆ ಕ್ಲಾಸಿಗೆ ಹಚ್ಚಿರಿ ಅವಕ್ಕೆ. ಅಂದರೆ ಆ ಇದ್ರೊಳಗೆ ಹೋದ್ರೆ ಚೆನ್ನಾಗಿರ್ತೈತೆ ಅವ್ರ ಲೈಫ. ಒಂದು ಇದು ಇರ್ತೈತಿ. ಈಗ ನಾವು ಡ್ಯಾನ್ಸಿಗೆ ಇಷ್ಟ ಇರ್ತಾವೆ ಅವಕ್ಕೆ ಸಂಗೀತಕ್ಕೆ ಹಚ್ಚಿರ ಅಷ್ಟು ಇಷ್ಟಪಟ್ಟ ಕಲಿಯಂಗಿಲ್ಲ. ಅವ್ರು ಡ್ಯಾನ್ಸ್ ಇದ್ದಂದ್ರೆ ಡ್ಯಾನ್ಸೇ ಕಲಿತಾವೆ. ಮತ್ತು ಡ್ಯಾನ್ಸ್ ಇದ್ದವ್ರು ಸಂಗೀತಕ್ಕೆ ಇಷ್ಟಪಟ್ರೆ ಅದು ಅವಕ್ಕೆ ಸಂಗೀತ ಹಾಡಕ್ಕೆ ಬರೋಂಗಿಲ್ಲ, ಡ್ಯಾನ್ಸ್ ಮಾಡೋಕೆ ಕಷ್ಟ ಬರ್ತೈತಿ. ಈ ಥರ ಆಗ್ತೈತಿ. ಅದಕ್ಕೋಸ್ಕರ ಅವು ಮಕ್ಕಳಿಗೆ ಕೇಳಿರಿ. ನೀವು ಕೇಳಿ ನಿಮ್ಗೇನು ಇಷ್ಟ, ಅದಕ್ಕೆ ಹೋಗ್ತೇನಾ ಈ ಥರ ಕೇಳಿ ಈ ಥರ ಹಚ್ಚಿರಿ. ಯಾಕಂದ್ರೆ ಭಾಳ ಮಸ್ತ್ ಭರತನಾಟ್ಯ ಅಂದರೆ ಯಪ್ಪ ನಾನೇನೋ ಅಂದ್ಕೊಂಡಿದ್ನಿ, ಅಷ್ಟು ಚೆನ್ನಾಗಿ ಮಾಡತ್ತಿದ್ದು ಮಕ್ಕಳೆಲ್ಲನೂ. ಬಟ್ ಈ ಥರ ಭರತನಾಟ್ಯ ಅಂದ್ರೆ ಕಷ್ಟ ರೀ. ಇದು ಭರತನಾಟ್ಯ ಈಜಿ ಅಂತಾರೆ ಖರೆ, ಬಟ್ ಕಷ್ಟ. ಚೆನ್ನಾಗಿ ಮಾಡತ್ತಿದ್ದು ಮಕ್ಕಳೆಲ್ಲನೂ ಪ್ರತಿಯೊಬ್ಬರು. ಅವ್ರು ಹೆಂಗೆ ಅಂದರೆ
ಸೊಂಟ ಮತ್ತು ಎಷ್ಟು ಚಂದ ಅವು ಇದು ಮಾಡ್ತಿದ್ರು. ಆ ಹಾಡಕ್ಕೆ ತಕ್ಕಂಗೆ ಡ್ಯಾನ್ಸ್ ಮಾಡ್ತಿದ್ರು ಅವ್ರು. ಎಲ್ಲನೂ ಕಲ್ತಿದ್ರು ನೋಡ್ರಿ ಅವ್ರು. ಬರೀ ನಮ್ಮ ಅಕ್ಕನ ಮಗಳ ಒಂದು 3 ತಿಂಗಳನ್ನ 4 ತಿಂಗಳು ಹೋಗ್ಯಾಳ ಅನ್ಸ್ತತಿ, 4-5 ತಿಂಗಳು ಹೋಗ್ಯಾಳ ಅನ್ಸ್ತತಿ. ಎಲ್ಲರೂ ಡ್ಯಾನ್ಸ್ ಚೆನ್ನಾಗಿ ಮಾಡತ್ರು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.